ಮಾತಾಡೆ, ನಿನ್ನ ಭವಿಷ್ಯದ ನಿರ್ಧಾರ ಏನು ಅಂತ ಹೇಳೇ. ರೀ, ನೀವು ಕೈ ಮುಗಿದ್ ಕೇಳ್ಕೋತೀನಿ, ಸಾಕು ಸುಮ್ಮನೆ ಇದ್ಬಿಡ್ರಿ. ಅಯ್ಯೋ, ಈಗ ಅವಳಿಗಾಗಿರೋ ಆಘಾತನೇ ಅವಳ ಕೈಲಿ ತಡ್ಕೊಳಕ್ ಆಗ್ತಿಲ್ಲ. ಅವಳು ಸ್ವಲ್ಪ ಸುಧಾರಿಸ್ಕೊಳ್ಳಿ, ಆಮೇಲೆ ಮಾತಾಡೋಣ. ಏನೇ ಮಾತಾಡ್ತಿದ್ಯಾ? ಇವಳೇನೇ ಸಮಾಧಾನ ಆಗೋದು? ಸಮಾಧಾನ ಬೇಕಾಗಿರೋದು ನನ್ಗೆ ಕಣೆ. ಸಮಾಧಾನ ಆಗ್ಬೇಕಾಗಿರೋ ಇವಳು ಸಮಸ್ಯೆ ಆಗಿ ಕೂತ್ರೆ ನಾನೇನ್ ಮಾಡ್ಕೊಂಡು ಸಾಯ್ಲಿ ಹೇಳೆ? ಅಪ್ಪ ಪ್ಲೀಸ್, ನಾನು ಯಾವತ್ತೂ ನಿಮ್ಗೆ ಸಮಸ್ಯೆ ಆಗಿರ್ಲಿಲ್ಲ ಅಪ್ಪ. ಅದನ್ನೇ ಹೇಳ್ಬೇಕಾದವಳು ನೀನಲ್ಲ ಕಣೆ, ನಾನು. ಏ ಗೀತಾ, ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೋ. ನೀನು ಹುಟ್ಟದಾಗಿಂದ ನನ್ನ ಪಾಲಿಗೆ ದೊಡ್ಡ ಸಮಸ್ಯೆ. ಅಯ್ಯೋ, ಮದುವೆ ಆಗು ಹೋಗಿ ಏನೋ ಉದ್ಧಾರ ಮಾಡ್ತೀಯ ಅನ್ಕೊಂಡ್ರೆ ಅದು ಇಲ್ವಲ್ಲೇ. ನಾ ಗರ್ಕ, ನಾ ಘಾಟ್ಕ, ನಾ ಸೇವಕ, ನಾ ಸಮಾಜಕ ಅನ್ನೋ ತರ ಇದೆಯಲ್ಲೇ. ಅಯ್ಯೋ ನನ್ನ ದರಿದ್ರವೇ. ನೀನು ಇನ್ಮೇಲೆ ಗುಬ್ರ ಹಾಕೊಂಡು ಮನೇಲಿ ಕುತ್ಕೊಂಡ್ರೆ ಈ ಸಮಾಜ ಏನೇ ಅನ್ನುತ್ತೆ? ಅಪ್ಪ, ನಾವು ಮಿಡಲ್ ಕ್ಲಾಸು, ನಾವು ಸುಮ್ಮನಿದ್ರು ಸಮಾಜ ಏನೇನೋ ಮಾತಾಡುತ್ತೆ. ಹೌದಮ್ಮ, ಅದನ್ನೇ ನಾನು ಬಡ್ಕೊಳ್ತಾ ಇರೋದು. ಆ ಮಿಡ್ಲ್ ಕ್ಲಾಸ್ ಸಮಾಜದ ಮಧ್ಯೆನೆ ನಾವು ಬದುಕಬೇಕಾಗಿರೋದು. ಅದನ್ನ ಮೀರಿ ಬೆಳೆಯೋದು ಅಂದ್ರೆ ನಾವು ಹೈ ಕ್ಲಾಸ್ ಆಗ್ಬೇಕು. ಆಗ ಅವಕಾಶ ನಿನಗೆ ಬಂದಿತ್ತಲ್ಲೇ. ಮಂತ್ರಿ ಮಗ ನಿನ್ ಕೈ ಹಿಡ್ದಿದ್ದ, ಆದ್ರೆ ನೀನು ಕೈ ಬಿಡಿಸ್ಕೊಂಡು ಬಂದೆ. ನಿನ್ನ ಸ್ವಾಭಿಮಾನದ ಕೆಸರನ್ನ ಸೋಪ್ ಹಾಕೊಂಡು ತೊಳ್ಕೊಂಡು ಅಳಿಮೈಯನ್ ಜೊತೆ ಸಂಸಾರ ಮಾಡ್ತಾ ಇದ್ದಿದ್ರೆ ಇವತ್ತು ನಾವು ಹೈ ಕ್ಲಾಸ್ಗೆ 10 ಅವಕಾಶ ಇರ್ತಿತ್ತು ಕಣೆ. ಅದನ್ನ ಹಾಳು ಮಾಡ್ಕೊಂಡು ಬಂದ್ಬಿಟ್ಟೆ ಅಲ್ಲಿ. ಅಯ್ಯೋ, ಇದು ಮರೆಯಲಾಗದ ದಿನ ಅಂತ ಅಂದಿದ್ದೆ, ನಿನ್ನ ಮಗಳು ಹಾಗೆ ಮಾಡ್ಬಿಟ್ಲಲ್ಲೇ ಸುಶೀಲ. ಗೀತಾ, ನನಗಿದೆಲ್ಲ ಗೊತ್ತಿಲ್ಲ. ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ. ನೀನು ವಾಪಸ್ಸು ನಿನ್ನ ಗಂಡನ ಮನೆಗೆ ಹೋಗ್ಬೇಕು ಅಷ್ಟೇ. ಭಾನು, ನೀನ್ ಸಮಾಧಾನ ಮಾಡ್ಕೋ. ನಾನು ಇನ್ನೇನು ಅಂತ ಇಲ್ಲ. ನಾನು ಕೇಳ್ತಾ ಇರೋದು ಪ್ರಶ್ನೆ ಒಂದೇ. ಮನೆಯಲ್ಲಿ ಏನೋ ನಡೀತು, ಒಬ್ರಿಗೊಬ್ರಿಗೆ ಮನಸ್ತಾಪ ಆಯ್ತು. ಹಾಗಂತ ಈ ಮನೆ ಯಜಮಾನ ಅಂತ ನಾನಿಲ್ವಾ? ನಾನು ಬರೋರ್ಗೂ ಕಾಯೋದಿಕ್ಕಾಗೋದಿಲ್ವಾ? ಅಥವಾ ನನಗೆ ಫೋನ್ ಮಾಡಿ ಈ ತರ ವಿಷಯ ಅಂತ ಹೇಳೋದಿಕ್ಕಾಗೋದಿಲ್ವಾ? ಮನೆ ವಿಷಯ 4 ಗೋಡೆಗಳ ಮಧ್ಯೆ ಇರಬೇಕು ನನ್ಗೆ ಯಾರಿಗೂ ಪ್ರಜ್ಞೆ ಅನ್ನೋದಿಲ್ವಾ? ನಿಮ್ಮಷ್ಟಕ್ಕೆ ನೀವೇ ಎಲ್ಲಾನು ತೀರ್ಮಾನ ಮಾಡ್ಕೊಂಡು ಪ್ರಶ್ನೆ ಕರ್ಸ್ಬಿಟ್ರಿ ಅಲ್ವಾ? ನಾವ್ ಎಲ್ರಿ ಕರ್ಸಿದ್ವಿ? ನಾವಲ್ಲ ಭಾವಜಿ, ಅದ್ರ ವ್ಯವಸ್ಥೆನ ಮೊದಲೇ ಗೀತಾ ಕಡೆಯಿಂದ ಆಗಿತ್ತು ಭಾವಜಿ. ಏನ್ ಹೇಳ್ತಾ ಇದೆಯಾ ಸಿತಾರ? ಸತ್ಯ ಅಪ್ಪ. ಹ್ಞೂ ಭಾವಜಿ, ಇವಳು ಜಗಳ ಮುಗಿಸ್ಕೊಂಡು ಹಿಂಗ್ ಹೋಗಿದ್ದೆ ತಡ ಅದೆಲ್ಲಿದ್ರೂ ಗೊತ್ತಿಲ್ಲ ಭಾವಜಿ. 10 ಕಡೆಯಿಂದ ದೊಡ್ಡ 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 ಅಂತ ಬಂದ್ರು, ಕ್ಯಾಮ್ರಾ ಮೈಕ್ ಹಿಡ್ಕೊಂಡು ಮೀಡಿಯಾದವರು. ಪಾಪ ಅದೇ ಸಿಟ್ಟಲ್ಲಿ ವಿಜಿ ಮೀಡಿಯಾದವ್ರ ಮುಂದೆ ಇರೋ ಸತ್ಯನ ಹೇಳ್ತಾ ಹೋದ. ಸಾರಿ ಅಪ್ಪ, ಈ ಮನೇಲಿ ಬದುಕಕ್ ಯೋಗ್ಯತೆ ಇಲ್ದಿರೋ ಒಂದು ಹೆಣ್ಣನ್ನ ನಾನು ಹೆಂಡತಿಯಾಗಿ ಸ್ವೀಕರಿಸಿ ಈ ಮನೆ ಸೊಸೆಯಾಗಿಸಿ ತಪ್ಪು ಮಾಡ್ಬಿಟ್ಟೆ. ಒಂದು ವಿಷಯ ನೆನ್ಪಿದ್ಯೇನ್ರಿ, ಈ ಮನೆಗ್ ಬಂದಾಗ ಹೊಸ್ಲು ಮೇಲೆ ಸೇರಿಟ್ಟು ತಾನೇ ಒತ್ಕೊಂಡು ಬಂದು ನಿಮ್ ಮುಂದೆ ನಿಂತಾಗ ಪ್ರೆಸ್ಸು ಮೀಡಿಯಾದವ್ರನ್ನ ಕರೆಸ್ದವಳು ಅವಳೇ. ಇವತ್ತು ಅವಳು ಹೋಗುವಾಗ ಅದೇ ಪ್ರೆಸ್ಸು ಮೀಡಿಯಾದವ್ರನ್ನ ಕರೆಸ್ದವಳು ಅವಳೇ. ಅಂದ್ರೆ ನಿಮ್ಮ ಮರ್ಯಾದೆ, ಈ ಮನೆ ಮರ್ಯಾದೆ ಇಡೀ ರಾಜ್ಯದ ಜನತೆ ಮುಂದೆ ಹರಾಜ್ ಹಾಕಿದಾಳೆ. ನಿಮಗ್ ಅರ್ಥ ಆಗಲ್ಲ ರೀ. ಬೆಳ್ಳಗಿರೋದೆಲ್ಲ ಹಾಲು ಅಂದ್ಕೊಂಡ್ಬಿಡ್ತೀರಾ. ಇಷ್ಟೆಲ್ಲ ಕೇಳಿದ್ಮೇಲೂ ಆ ಗೀತಾ ಮಾಡಿದ್ದು ಸರಿ ಅಂತೀರಾ? ನಾನು ಮಾಡಿದ ತಪ್ಪು ಅಂತೀರಾ? ಈಗ ಹೇಳಿ,
ಆ ಗೀತಾ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಳಿ. ಅದು ಹೇಗ್ರಿ ಸಾಧ್ಯ? ಹೆಂಡತಿಯಾಗಿ ಇವಳನ್ನ ಸ್ವೀಕರಿಸೋದಿಲ್ಲ ಅಂತ ವಿಜಯ್ ಆ ಪ್ರೆಸ್ನವ್ರ ಮುಂದೆ ಅಷ್ಟು ಸ್ಪಷ್ಟವಾಗಿ ಹೇಳಿದಾನೆ. ಈಗ ಇವಳು ಆ ಮನೆಗೆ ಹೇಗೆ ಹೋಗಕ್ ಸಾಧ್ಯ? ಅಥವಾ ಆ ಮನೆ ಇವಳನ್ನ ಸೇರಿಸುತ್ತಾ? ಸೇರ್ಸುತ್ತಮ್ಮ. ಅಪ್ಪನ್ ಸಮಾಧಾನಕ್ಕಾಗ್ಲಿ ನಾನ್ ಸೇರ್ ತೀರ್ಸ್ಕೊಳಕ್ಕಾಗ್ಲಿ ಆ ಮನೆಗೆ ಹೋಗ್ತಿದ್ದೀನಿ ಅಂತ ಹೇಳ್ತಿಲ್ಲ. ಈಗ ಈ ಮುಖಕ್ಕೆ ಅಂಟ್ಕೊಂಡಿರೋ ಮಸಿನ ಅಳಿಸ್ಬೇಕಂದ್ರೆ ನಾನು ಆ ಮನೆಗೆ ಹೋಗ್ಲೇಬೇಕು. ಓಹೋ, ಇಷ್ಟು ದಿನ ನೀನು ಮಾಡ್ಕೊಂಡು ಬಂದಿರೋ ಗನಂಧಾರಿ ಕೆಲಸಕ್ಕೆ ನೀನು ಹೋದ ತಕ್ಷಣ ಮನೆಯವರು ಟಿಶ್ಯೂ ಪೇಪರ್ ತಗೊಂಡು ನಿನ್ನ ಮುಖನ ಒರೆಸ್ಬಿಡ್ತಾರೋ? ಹೋಗೋ ದಾರಿ ಎಲ್ಲ ಬಂದಾಗಿದೆ. ಆದ್ರೆ ಒಂದ್ ದಾರಿ ಹಾಗೇ ಇದೆ. ಈ ಸಮಾಜಕ್ಕೆ ವಿಜಿ 1000 ಸುಳ್ಳು ಹೇಳಿರ್ಬೋದು, ಅದನ್ನ ನಂಬೋ ಇಂಥ ಅಪ್ಪನಂತ ಲಕ್ಷ ಜನ ಇರ್ಬೋದು. ಆದ್ರೆ ನಾನು ಅಂದ್ರೆ ಏನು ಅಂತ ಗೊತ್ತಿರೋ ನಮ್ಮ ಮಾವ ಖಂಡಿತವಾಗ್ಲೂ ಸುಮ್ಮನೆ ಇರಲ್ಲ. ಅವ್ರಿಗೆಲ್ಲ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಖಂಡಿತ ಅವರೇ ನಮ್ಮ ಮನೆ ಹತ್ರಕ್ಕೆ ಬರ್ತಾರೆ. ಏನಾಯ್ತು ಅಂತ ವಿಚಾರಿಸಿ ವಿಷಯ ತಿಳ್ಕೊಂಡು ನನ್ನನ್ನ ಮನೆಗೆ ವಾಪಸ್ ಕರ್ಕೊಂಡು ಹೋಗ್ತಾರೆ. ಗೀತಾ, ಈಗ ಸ್ವಲ್ಪ ಸಮಾಧಾನ ಆಯಿತು. ಅಂತೂ ನೀನು ಆ ಮನೆಗೆ ಹೋಗೋದಕ್ಕೆ ಒಂದು ಬಾಗಿಲು ತೆರೆದಿದೆ ಅಂತ ಆಯ್ತು. ಏ ಸುಶೀಲಾ, ಹೋಗಿ 2 ಲೋಟ ಕಾಫಿ ಮಾಡ್ಕೊಂಡು ಬಾರೆ. ನನಗೊಂದು ಲೋಟ ಕೊಡು, ಅವಳಿಗೂ ಒಂದು ಲೋಟ ಕೊಡು. ಹೇಗಿದ್ರು ಅವ್ರ ಮಾವ ಸೂರ್ಯಪ್ರಕಾಶ್ ಬರೋವರೆಗೂ ಕಾಯ್ಬೇಕಲ್ಲ. ಹೇಳ್ರಿ, ಗೀತಾ ಇಂಥ ಆಟಗಳನ್ನ ಆಡ್ತಾ ಇರುವಾಗ, ಮನೇಲಿರೋ ನಮ್ ಎಲ್ರನ್ನೂ ಅಲ್ಲುಗಳಿತಿರುವಾಗ, ಪ್ರೆಸ್ನವ್ರನ್ನ ಕರೆಸಿ ಮುಖದ ಮುಂದೆ ಮೈಕ್ ಹಿಡಿದಾಗ ನಾವೆಲ್ಲ ಏನ್ ಮಾಡೋದಕ್ ಸಾಧ್ಯ ಆಗಿತ್ತು? ಅದನ್ ಬಿಟ್ಟು ಇನ್ನೇನ್ ಮಾಡಕ್ ಸಾಧ್ಯ ಅಪ್ಪ? ನನ್ನ ಸ್ವಾಭಿಮಾನ ಆಳದೇ ಇರೋ ಈ ಮನೆ ನನಗ್ ಬೇಡ. ನನ್ನ ಮಾತು ಕೇಳ್ದೆ ಅಮ್ಮನಿಗೆ ಜೇ ಅಂತಿರೋ ಗಂಡ ನನಗ್ ಬೇಡ. ಈ ಮನೆ ಬೀಗದ ಕೈ ಸಿಗದೆ ಇರುವಾಗ ಈ ಮನೆನೇ ಬೇಡ, ಸಂಬಂಧನ ಕತ್ತರಿಸ್ಕೊಂಡು ಹೋಗ್ತೀನಿ ಅಂತ ಹೋಗ್ಬಿಟ್ಲಪ್ಪ. ಶತ್ರುಗಳಿಗೂ ಹೊಟ್ಟೆ ತುಂಬ ಊಟ ಹಾಕಿ ಹೊಟ್ಟೆ ತುಂಬುತ್ತಾ ಅಂತ ಕೇಳೋವಂಥ ಗುಣ ನಿಮ್ದು ಬಾವುಜಿ. ಆದ್ರೆ ಅವಳು ಹಂಗಲ್ಲ ಬಾವುಜಿ, ತಿಂದನ್ನದ ಋಣ ಮರೆಯೋ ಹುಡುಗಿ ಅವಳು. ಅದೆಲ್ಲಿಂದ ಕರ್ಕೊಂಡ್ ಬಂದಿಯ ನೀನು? ನಂಗವಳು ಹೋಗಿದ್ದೆ ಸರಿ ಅನ್ಸುತ್ತೆ ಬಾವುಜಿ. ಅವಳು ಈ ಮನೆಯ ಕಪ್ಪು ಚುಕ್ಕೆ ಬಾವುಜಿ, ಈ ಮನೆಯ ತಪ್ಪು ಚುಕ್ಕೆ ಅವಳು. ಅವಳು ಈ ಮನೆಯ ರಂಗೋಲಿಲಿ ಇಲ್ಲದೆ ಇರೋದೇ ವಾಸಿ. ಏನಂತೀರ ಬಾವುಜಿ? ಅಲ್ಲ, ನೀವು ಹೇಳ್ತಾ ಇರೋದು ಸರಿನೇ. ಆದ್ರೆ ಗೀತಾ ಇಂಥ ಕೆಲಸ ಮಾಡ್ತಾಳೆ ಅನ್ನೋದನ್ನ ನನಗೆ ನಂಬೋದಿಕ್ ಸಾಧ್ಯನೇ ಇಲ್ಲ. ಯಾವ್ದಕ್ಕೂ ಒಂದ್ಸಲಿ ಹೋಗಿ ನಾನೇ ಅವಳ ಹತ್ರ ಮಾತಾಡಿ ಬರ್ತೀನಿ. ಸಮಸ್ಯೆ ಅನ್ನೋದು ಸುಮ್ಮನೆ ಬರೋದಿಲ್ಲ ಬಾನು. ಒಂದ್ರು ಅದಕ್ಕೆ 2 ಮುಖ ಇರುತ್ತೆ ಹೊರತು ಒಂದು ಮುಖ ಇರೋದಿಲ್ಲ. ಯಾವುದಕ್ಕೂ ಆ ಮುಖದ ಅಭಿಪ್ರಾಯನೂ ತಿಳ್ಕೊಳ್ಬೇಕು, ಆಮೇಲೆ ಒಂದು ತೀರ್ಮಾನಕ್ಕೆ ಬರಬೇಕು. ಹೌದು ಯಜಮಾನ್ರೆ, ನೀವ್ ಹೇಳ್ತಾ ಇರೋದೇ ಸರಿ. ಇನ್ನು ಯಾಕೆ ತಡ ಮಾಡ್ತಾ ಇದ್ದೀರಾ? ಹೋಗಿ. ಬಡವ ಆಡ್ದ ಹಾಗೆ ಈ ಅಂತಸ್ತು ಆಡ್ಬೇಕು ಅನ್ನೋದು ಆ ಗೀತಾ ಆಸೆ ಆಗಿತ್ತು. ಈಗ ನೀವು ಆ ಬಡವಿ ಮನೆಗೆ ಹೋಗಿ ಅವಳು ಮಾತು ಕೇಳಿ ಬರ್ಬೇಕು ಅಂತ ಹೇಳ್ತಾ ಇದ್ದೀರಾ. ಕೇಳಿ, ಅವಳು ಬಯಸ್ತಾ ಇರೋದು ಅದೇ, ನೀವು ಕೊಡ್ತಾ ಇರೋದು ಅದೇ. ನಿಮ್ಮನ್ ಯಾರು ತಡೆಯೋದಕ್ಕಾಗೋದಿಲ್ಲ. ಹೋಗ್ ಬನ್ನಿ.
ಅದು ಹಾಗಲ್ಲ ಬಾನು. ನಾನು ಹೇಳ್ತಾ ಇರೋದು ನೀವ್ ಹೇಳ್ತಾ ಇರೋದು ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ ರೀ. ಈ ಮನೆಗೆ ನುಗ್ಗಿ ಬಂದು ಸೊಸೆನ ನೀವು ಸಮರ್ಥಿಸ್ತಿದ್ದೀರಾ, ಕಟ್ಕೊಂಡ್ ಹೆಂಡ್ತಿನ ಅನುಮಾನಿಸ್ತಿದ್ದೀರಾ. ಹೋಗ್ ಬನ್ನಿ. ಆ ಗೀತಾ ಮುಂದೆ ನೀವು ಚಿಕ್ಕವರಾಗೋದು ಬೇಡ ಅಂತ ನನ್ನ ಮನ್ಸು ಹೇಳ್ತಾ ಇದೆ ರೀ. ಆದ್ರೂ ನೀವು ಹಠಕ್ ಬಿದ್ದಿದ್ದೀರಾ ಅಂದ್ರೆ ನಾವ್ ಏನ್ ಮಾಡೋದಕ್ಕಾಗತ್ತೆ ಹೇಳಿ? ಇದರಲ್ಲಿ ಚಿಕ್ಕವರಾಗೋದು ದೊಡ್ಡವರಾಗೋದು ಅನ್ನೋ ವಿಷಯ ಬರೋದಿಲ್ಲ ಬಾನು. ಇದು ನನ್ನ ಮಗನ ಸಂಸಾರದ ವಿಷಯ. ನೀವು ತಲೆ ತಗ್ಸೋ ಹಾಗೆ ಮಾಡಿದ ಸಂಸಾರ ನನಗ್ ಬೇಡಪ್ಪ. ನಾವೇ ಬೇಡ, ನಮ್ ಮನೆನೇ ಬೇಡ ಅಂತ ಕಾಲಲ್ಲಿ ಓದೋವಳನ್ನ ನಾವು ಕಾಲಿಗೆ ಬಿದ್ದು ವಾಪಸ್ ಕರ್ಕೊಂಬಂದ್ರೆ ಸಂಸಾರ ಮಾಡಕ್ಕಾಗುತ್ತಾ? ಭಾವಜಿ, ನೀವು ಅವಳ ಮನೆಗೆ ಹೋಗ್ಬಿಟ್ಟು ಅವಳನ್ನ ಮಾತಾಡಿಸಿ ಕನ್ವಿನ್ಸ್ ಮಾಡಿ ಹಂಗಲ್ಲ ಹಿಂಗೆ ಅಂತೆಲ್ಲ ಹೇಳಿಬಿಟ್ಟು ಅವಳನ್ನ ಮತ್ತೆ ಮನೆ ಕರ್ಕೊಂಡ್ಬರ್ತೀರ ಭಾವಜಿ? ಹಾಗೆ ಬಲವಂತಕ್ಕೆ ಬಂದವಳ ಜೊತೆ ನಾನ್ ಸಂಸಾರ ಮಾಡ್ಬೇಕಾಪ? ಹೇಳ್ರಿ, ಸಂಸಾರನ ಬಲವಂತಕ್ಕೆ ಶುರು ಮಾಡೋದಕ್ಕಾಗತ್ತಾ ಹೇಳಿ? ನನ್ನ ಎತ್ತಮ್ಮನ ಫೋಟೋ ತೋರಿಸಿ ಅವಳು ಕಣೋ ನಿಮ್ಮಮ್ಮ, ಅವಳ ಆಶೀರ್ವಾದ ತಗೋ ಅಂದ್ರಿ ನೀವು. ನಾನು ಅವಾಗ ಬಿದ್ದಿರೋದು ಈ ಅಮ್ಮನ ಕಾಲಿಗೆ, ತಗೊಂಡಿರೋದು ಈ ಅಮ್ಮನ ಆಶೀರ್ವಾದ. ಇಂಥ ಅಮ್ಮನಿಗೆ ಬಾಯಿಗೆ ಬಂದಾಗ ಮಾತಾಡೋಗಿರೋ ಆ ಹೆಣ್ಣಿಗೆ ನನ್ ಬದುಕಲ್ಲಿ ಯಾಕಪ್ಪ ಬೆಲೆ ಕೊಡ್ಬೇಕು? ಪ್ಲೀಸ್ ರೀ, ನಿಮಗೆ ದಯವಿಟ್ಟು ಕೈ ಮುಗಿತೀನಿ. ನೀವು ಅವಳ ಮುಂದೆ ಚಿಕ್ಕವರಾಗ್ಬೇಡ್ರಿ. ನಿಮ್ ಮರ್ಯಾದೆನ್ ತಗೊಂಡು ಅವಳು ಕಾಲು ಬುಡದಲ್ಲಿ ಹಾಕ್ಬೇಡಿ. ನನ್ನ ಗಂಡ ಹೋಗಿ ಇನ್ನೊಬ್ರ ಮುಂದೆ ತಲೆ ತಗ್ಸ್ ನಿಲ್ಲೋದು ನನಗಿಷ್ಟ ಇಲ್ಲ. ಇಷ್ಟೆಲ್ಲ ಆದ್ಮೇಲೂ ನಿಮಗೆ ಅವಳೇ ದೊಡ್ಡವಳು, ಅವಳೇ ಮುಖ್ಯ, ನಾವೆಲ್ಲ ಏನು ಅಲ್ಲ ಅಂತ ಅನ್ಸಿದ್ರೆ ನಿಮ್ಮನ್ನ ನಾವು ಫೋರ್ಸ್ ಮಾಡಲ್ಲ. ಇಷ್ಟ ಬಂದ ಹಾಗೆ ಮಾಡಿ.